ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಸರ್ಕಾರಿ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ವಿಷಾಹಾರ ಸೇವಿಸಿ ಅಸ್ವಸ್ಥಗೊಂಡ ಪ್ರಕರಣದ ಹಿನ್ನೆಲೆ ಬಿಜೆಪಿ ಮುಖಂಡರ ನಿಯೋಗ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತ್ತು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ರಾಜಕುಮಾರ ಪಾಟೀಲ್ ತೇಲ್ಕೂರ್, ತಾಲೂಕು ಹಾಗೂ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಹಾಗೂ ಆಹಾರ ಪೂರೈಕೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳು, ಶಿಕ್ಷಕರ ಕೊರತೆ ಸೇರಿದಂತೆ ಹಲವು ಸಮಸ್ಯೆಗಳಿವೆ ಎಂದು ಆರೋಪಿಸಿದ ಅವರು, ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ತಕ್ಷಣ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಶಾಲೆಯ ಲೋಪದೋಷಗಳ ವರದಿಯನ್ನು ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಸಲ್ಲಿಸಲಾಗುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜಕುಮಾರ ಪಾಟೀಲ್ ತೇಲ್ಕೂರ್, ಶಾಸಕ ಬಸವರಾಜ ಮತ್ತಿಮುಡ್, ಡಾ ಅವಿನಾಶ್ ಜಾಧವ, ಬಿಜಿ ಪಾಟೀಲ್, ಮಾಜಿ ಸಚಿವ ಬಾಬುರಾವ್ ಚೌಹಾಣ್, ಬಿಜೆಪಿ ಜಿಲ್ಲಾಧ್ಯಕ್ಷ ಅಶೋಕ ಬಗಲಿ, ಪ್ರಧಾನ ಕಾರ್ಯದರ್ಶಿ ಬಸವರಾಜ ಬೆಣ್ಣೂರಕರ್, ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ, ಶರಣಪ್ಪ ತಳವಾರ, ಧರ್ಮಣ್ಣ ಇಟಗಿ, ಮಲ್ಲಿಕಾರ್ಜುನ ಎಮ್ಮೆನೋರ್, ನಾಗರಾಜ ಹೂಗಾರ, ಮಲ್ಲಿಕಾರ್ಜುನ ಇಟಗಿ, ಆನಂದ ಪಾಟೀಲ್ ಆಳಂದ್, ಗುಂಡು ಮತ್ತಿಮುಡ್, ವೀರಣ್ಣ ಯಾರಿ, ಸುರೇಶ್ ರಾಠೋಡ್ ಸೇರಿದಂತೆ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಈಗಾಗಲೇ ಮೊನ್ನೆ ನಡೆದಿರುವಂತಹ ಘಟನೆ ಇಡೀ ರಾಜ್ಯದ ಜನರ ಕಣ್ಣನ್ನು ತೆರೆಸಿದೆ. ನಮ್ಮ ರಾಜ್ಯಾಧ್ಯಕ್ಷರು BY ವಿಜಯೇಂದ್ರ ಅವರು ಕೂಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ. ನಾವು ಕೂಡ ಮಾತಾಡಿದ್ದೇವೆ. ಈಗ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ಮಾತಾಡಿಬಿಟ್ಟು ಇಲ್ಲಿ ಯಾವ ರೀತಿಯ ವ್ಯವಸ್ಥೆಗಳ ಕೊರತೆ ಆಗಿದೆ, ಲೋಪ ಆಗಿದೆ ಅನ್ನುವಂಥದ್ರ ಪಟ್ಟಿಯನ್ನು ಕೂಡ ನಾವು ಕೂಡ ಮಾಡಿದ್ದೇವೆ. ಅದನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ನಾಳೆ ನಮ್ಮ ಭಾರತೀಯ ಜನತಾ ಪಕ್ಷದ ತಂಡ ಹೋಗ್ಬಿಟ್ಟು ಏನೇನು ಲೋಪ ಆಗಿದೆ ಅನ್ನೋಂಥದ್ದು ಒಂದು ಪಟ್ಟಿಯನ್ನು ಮಾಡಿದೆ. ಇಲ್ಲಿ ಕಳಪೆ ಗುಣಮಟ್ಟದ ಒಂದು ಆಹಾರ ಸಪ್ಲೈ ಆಗ್ತಾ ಇದೆ. ಕಳಪೆ ಗುಣಮಟ್ಟದ ಆಹಾರ ಸಪ್ಲೈ ಆಗ್ತದೆ. ಆಹಾರಗಳಲ್ಲಿ ಹುಳ ಮತ್ತು ಯಾವುದೇ ರೀತಿಯ ಪೌಷ್ಟಿಕತೆ ಇಲ್ಲದೆ ಇರುವಂತ, ಯಾರೂ ತಿನ್ನದೇ ಇರುವಂತ ಅಕ್ಕಿ, ಗೋಧಿ ಹಿಟ್ಟು ಇದನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಮೇಲ್ನೋಟಕ್ಕೆ ಕಂಡುಬಂದಿದೆ. ಇದನ್ನ ತಕ್ಷಣವೇ ಯಾರು ಫುಡ್ ಸಪ್ಲೈಯರ್ ಇದ್ರು ಅವರನ್ನ ಬ್ಲಾಕ್ ಲಿಸ್ಟಿಗೆ ಹಾಕಬೇಕು. ಅವರಿಂದ ಫುಡ್ ಸಪ್ಲೈಯನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಹೊಸ ವ್ಯಕ್ತಿಗೆ ಜವಾಬ್ದಾರಿಯನ್ನು ಕೊಡಬೇಕು ಫುಡ್ ಸಪ್ಲೈ. ಹಾಗೆ ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಯಾವುದೇ ರೀತಿಯ ಸ್ವಚ್ಛವಾದ ಕುಡಿಯೋ ನೀರಿಲ್ಲ. ಇಲ್ಲಿ ಫಿಲ್ಟರ್ ಇದ್ರೂ ಕೂಡ ಅದರ ಉಪಯೋಗ ಕಳೆದ ಹಲವಾರು ವರ್ಷಗಳಿಂದ ಆಗ್ತಾ ಇಲ್ಲ. ಆ ಫಿಲ್ಟರ್ ರಿಪೇರಿ ತಕ್ಷಣ ಆಗಬೇಕು. ಶುದ್ಧ ಕುಡಿಯೋ ನೀರಿನ ವ್ಯವಸ್ಥೆ ಮಕ್ಕಳಿಗೆ ತಕ್ಷಣ ಆಗಬೇಕು ಅನ್ನುವಂಥದ್ದು ಕೂಡ ನಾವು ಆಗ್ರಹ ಮಾಡ್ತೇವೆ. ಅದರ ಜೊತೆಗೆ ಆಹಾರ ಮಾಡಲಿಕ್ಕೆ ಏನು ಉಪಯೋಗಿಸ್ತಕ್ಕಂಥ ನೀರಿದೆ ಅದು ಓಪನ್ ವೆಲ್ನಿಂದ ಬರ್ತಾ ಇದೆ. ಅಂದ್ರೆ ಬೋರ್ವೆಲ್ನಿಂದ ಅಲ್ಲಿ ನೀರು ಸಂಗ್ರಹ ಆಗಿ ಅದು ಕಳೆದ 3-4 ವರ್ಷಗಳಿಂದ ಅಲ್ಲಿ ನೀರನ್ನ ಶುದ್ಧ ಮಾಡಿಲ್ಲ. ಅಶುದ್ಧವಾದ ನೀರು ಯಾವುದು ಆ ಬಾವಿಯಲ್ಲಿ ನೀರು ಬೀಳ್ತಾ ಇದೆ, ಸಂಗ್ರಹ ಮಾಡ್ತಕ್ಕಂಥ ತೊಟ್ಟಿ ಇದೆ, ಆ ತೊಟ್ಟಿ ಗಲೀಜಾಗಿದೆ. 4-5 ವರ್ಷಗಳಿಂದ ಅದು ಸ್ವಚ್ಛ ಮಾಡಿಲ್ಲ. ಅಲ್ಲಿ ಹಲವಾರು ಕ್ರಿಮಿ ಕೀಟಗಳು ಬಿದ್ದು ಸತ್ತೋಗಿದ್ದಾವೆ. ಅವುಗಳನ್ನು ತೆಗೆಯುವಂತ ಕೆಲಸ ಕೂಡ ಮಾಡಿಲ್ಲ. ಅದೇ ನೀರನ್ನ ಮರಳಿ ಅದನ್ನ ನಳಕ್ಕೆ ಬಿಟ್ಕೊಂಡು ಆ ಅಡಿಗೆ ಮಾಡ್ತಕ್ಕಂಥ ಕೆಲಸ. ಇದರಿಂದ ನೀರು ಕಲುಷಿತ ಆಗಿದ್ದು ಮೊದಲನೇದು. ಎರಡನೇದು ಕಲಬೆರಕೆ ಆಹಾರ, ಸ್ವಚ್ಛವಾಗಿರದೇ ಇರುವಂತ ಆಹಾರದ ಸಪ್ಲೈ. ಅದರ ಜೊತೆಗೆ ವಾರ್ಡನ್ ನಿರಂತರವಾಗಿ ಲೂಟಿ ಬಂದಿರುವಂತ ಆ ಆಹಾರವನ್ನು ಕೂಡ ಲೂಟಿ ಮಾಡಿಬಿಟ್ಟು ಅಡಿಗೆ ಮಾಡುವಂತವರಿಗೆ ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನ ಒದಗಿಸ್ತಾ ಇಲ್ಲ. ಅಕ್ಕಿ, ಹಿಟ್ಟು, ಬೇಳೆ, ಹಾಲು ಸೇರಿದಂತೆ ಎಣ್ಣೆ ಮತ್ತು ತರಕಾರಿಗಳು, ಎಗ್ಗು, ನಾನ್ ವೆಜ್ ಏನೇನು ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ. 10 ವಿದ್ಯಾರ್ಥಿಗಳಿಗೆ ಕೊಡಬೇಕಾದಂಥದ್ದನ್ನ 50 ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. 40 ವಿದ್ಯಾರ್ಥಿಗಳಿಗೆ ಲೂಟಿ ಮಾಡ್ತಾ ಇದ್ದಾರೆ. 100 ವಿದ್ಯಾರ್ಥಿಗಳಿಗೆ ಎಷ್ಟು ಬರಬೇಕಾಗಿತ್ತು ಅದರಲ್ಲಿ 20 ವಿದ್ಯಾರ್ಥಿಗಳಿಗೆ ಸಪ್ಲೈ ಆದಂತ ಫುಡ್ ನಲ್ಲಿ ಮಾತ್ರ ಆಹಾರ ಮಾಡ್ತಾ ಇದ್ದಾರೆ. ಉಳಿದ 80% ಲೂಟಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಲೂಟಿನಲ್ಲಿ ಇಲ್ಲಿರುವಂತ ಹಾಸ್ಟೆಲ್ ವಾರ್ಡನ್ಗಳು ಇನ್ವಾಲ್ವ್ ಆಗಿದ್ದಾರೆ. ಅಲ್ಪಸಂಖ್ಯಾತರ ಇಲಾಖೆಯ ಜಿಲ್ಲಾಧಿಕಾರಿಗಳು, ತಾಲೂಕಾಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತು ಫುಡ್ ಸಪ್ಲೈಯರ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ.
ಕಾಣದ ಕೈಗಳು ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದಾವೆ. ಇದೆಲ್ಲ ನೋಡ್ಕೊಂಡಿರುವಂತ ಪ್ರಿಯಾಂಕಾ ಖರ್ಗೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ ನಾನು ಕೇಳ್ತೇನೆ. ಇಲಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ರೆ ಆಗೋದಿಲ್ಲ. ಸುಮ್ಮನೆ ಏನೋ ಇಲ್ಲಿರುವಂತ ವಾರ್ಡನ್ನು ಪ್ರಿನ್ಸಿಪಾಲ್ನ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿದ್ರಿ. ಅವ್ರಿಗೇನು ತಪ್ಪಿದೆ ಸ್ವಾಮಿ? ನೀವು ನಿಮ್ಮ ಹಿಂಬಾಲಕರು ಆಹಾರ ಸಪ್ಲೈ ಮಾಡ್ತಾ ಇದಾರಲ್ಲ, ಅವ್ರು ಎಂತ ಆಹಾರ ಕೊಟ್ಟಿದ್ದಾರೆ ಅದನ್ನ ಬಾಯಿ ಮುಚ್ಕೊಂಡು ಅದನ್ನ ಬೇಯಿಸಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆ ಯಾರು ಆಹಾರ ಸಪ್ಲೈ ಮಾಡ್ತಾ ಇದ್ದಾರೆ ಅವರನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇರಬೇಕು, ಅವ್ರ ಮೇಲೆ FIR ಆಗ್ಬೇಕು. ಆಹಾರ ಸಪ್ಲೈ ಮಾಡ್ತಕ್ಕಂಥವ್ರ ಮೇಲೆ FIR ಆಗ್ಬೇಕು, ಅಂದ್ರೆ ಮಾತ್ರ ನಡೆಯುತ್ತೆ. ಅದನ್ನ ನಾವು ಹೇಳ್ತೇವೆ. ಅಧಿಕಾರಿ ಜಿಲ್ಲಾಧಿಕಾರಿ ಸಸ್ಪೆಂಡ್ ಆಗ್ಬೇಕು. ಅಲ್ಪಸಂಖ್ಯಾತರ ಇಲಾಖೆ ಮೊರಾರ್ಜಿ ದೇಸಾಯಿ ಈ ಸ್ಕೂಲಿನ ಜಿಲ್ಲಾ ಅಧಿಕಾರಿಗಳು ಯಾರ್ಯಾರು ಇದ್ದಾರೆ ಅವರನ್ನ ಸಸ್ಪೆಂಡ್ ಮಾಡ್ಬೇಕು. ಜಿಲ್ಲಾಧಿಕಾರಿಗಳು ತಾಲೂಕಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ತನಿಖೆಯನ್ನು ಮಾಡ್ಬೇಕು. ಕೇವಲ ಇದೊಂದೇ ಸ್ಕೂಲ್ ಅಲ್ಲ, ಇಡೀ ಕಲಬುರಗಿ ಜಿಲ್ಲೆನಲ್ಲಿರುವಂತ ಎಲ್ಲ ವಸತಿ ಶಾಲೆಗಳ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಮಕ್ಕಳಿಗೆ ರೂಮ್ಗಳಿಗೆ ಡೋರ್ಗಳಿಲ್ಲ ಸ್ವಾಮಿ. ರಾತ್ರಿ ಹೇಗ್ ಮಲ್ಕೋಬೇಕು? ಹುಡುಗಿಯರು ಇರ್ತಾರೆ, ಅವ್ರು ಹೇಗ್ ಮಲ್ಕೋಬೇಕು? ಅವರು ಫ್ಯಾನ್ಗಳಿಲ್ಲ, ನೈಟ್ ವಾಚ್ಮ್ಯಾನ್ ಇದ್ರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಹಗಲತ್ತು ವಾಚ್ಮ್ಯಾನ್ಗಳಿಲ್ಲ, ಸ್ನಾನಕ್ಕೆ ಬಿಸಿ ನೀರು ಕೊಡ್ಲೇಬೇಕು. ಯಾವ ಕಾನೂನಿದೆ ಸ್ವಾಮಿ? ಪ್ರಿಯಾಂಕಾ ಖರ್ಗೆ ಅವರು ನೀವು 10 ದಿನ ತಣ್ಣನ್ ನೀರು ಫಿಲ್ಟರ್ ಇಲ್ದು ಸ್ನಾನ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲೂ ಕೂಡ ನಮ್ಮ ಮಕ್ಕಳೇ. ಹಂಗಾಗಿ ನಾನು ವಿನಂತಿ ಮಾಡ್ತೀನಿ, ತುರ್ತಾಗಿ ನಾಳೆಯಿಂದ ಮಕ್ಕಳು ಈ ಶಾಲೆಗೆ ಮರಳಿ ಬರಬೇಕು ಅಂದ್ರೆ ಪೇರೆಂಟ್ಗಳ ಬೇಡಿಕೆ ಇದೆ. ಬಿಸಿ ನೀರನ್ನು ಕೊಡಬೇಕು, ಶುದ್ಧವಾದ ಕುಡಿಯುವ ನೀರು ಕೊಡಬೇಕು, ಶುದ್ಧವಾದ ಚಹಾ ಕೊಡ್ಬೇಕು ಕುಡಿಲಿಕ್ಕೆ. 300 ಜನ ವಿದ್ಯಾರ್ಥಿಗಳಿಗೆ 2 ಲೀಟರ್ ಹಾಲಿನಲ್ಲಿ ಚಹಾ ಮಾಡಿಕೊಡ್ತಾರೆ. ಸ್ವಾಮಿ ಇದು ಯಾವ ನ್ಯಾಯ ಕೇಳ್ತೀನಿ ನಾನು. 1 kg ಬೇಳೆನಲ್ಲಿ 300 ಜನ ವಿದ್ಯಾರ್ಥಿಗಳಿಗೆ ಸಾಂಬಾರ್ ಮಾಡ್ತಾರೆ. 10 kg ತರಕಾರಿ ಅಂತ ಹೇಳಿದ್ದಾರೆ. ಈಗ ಅದು ಕೂಡ ಸರಿಯಾಗಿ ಬರುತ್ತೆ ಅಲ್ಲ ಗೊತ್ತಿಲ್ಲ. ಎಲ್ಲ ಸೇರಿ ಅಂದ್ರೆ ಎಲ್ಲಾ ರೀತಿಯ ತರಕಾರಿಗಳು ಸೇರ್ಕೊಂಡು ಅದರಲ್ಲಿ ಈರುಳ್ಳಿ ಬಂತು, ಬೆಳ್ಳುಳ್ಳಿ ಬಂತು, ಟಮಾಟ ಬಂತು, ಮೆಣಸಿನ್ಕಾಯಿ ಬಂತು, ಎಲ್ಲ ಸೇರ್ಕೊಂಡು 10 kg 300 ಜನರಿಗೆ. ಇದು ಎಲ್ಲಿಂದ ಸಾಲತ್ತೆ ನಾನು ಕೇಳ್ತೇನೆ. 1 kg ಬೇಳೆ ಮತ್ತೆ ಅಪೌಷ್ಟಿಕತೆಯಿಂದ ಮಕ್ಕಳು ಬರಲಿದೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ನಾವು ಇಲ್ಲಿನ ಜಿಲ್ಲಾ ಅಲ್ಪಸಂಖ್ಯಾತರ ಅಧಿಕಾರಿಗಳು ಅವರನ್ನ ಸಸ್ಪೆಂಡ್ ಮಾಡಿ ತನಿಖೆ ಮಾಡಬೇಕು, FIR ಅನ್ನ ರಿಜಿಸ್ಟರ್ ಮಾಡಬೇಕು. ಇಲ್ಲಿರೋ ಕೇವಲ ಯಾರೋ ಒಂದಿಬ್ರು ವಾರ್ಡನ್ನು ಟೀಚರ್ಸ್ ಅನ್ನ ನೀವು ಸಸ್ಪೆಂಡ್ ಮಾಡಿದಿರಿ, ಇದು ಸಾಲೋದಿಲ್ಲ ಅನ್ನುವಂತ ಮಾತನ್ನು ಹೇಳ್ತೇನೆ. ಮತ್ತು ಇವೆಲ್ಲ ಪ್ರಾರಂಭ ಆಗಿ 2-3 ತಿಂಗಳು ಕಲಿತಾ ಬಂದಿದೆ. ಇಲ್ಲಿವರೆಗೂ ಕನ್ನಡ ಶಿಕ್ಷಕರೇ ಇಲ್ಲ. ಅವ್ರು ಕನ್ನಡ ಎಕ್ಸಾಮ್ ಬರೀಬಾರ್ದ? 10th ಅಲ್ಲಿ ಕನ್ನಡ ಫೇಲ್ ಆದ್ರೆ PUC ಎಂಟ್ರಿ ತಗೋತಾರ? ಪ್ರಿಯಾಂಕಾ ಖರ್ಗೆ ಅವರೇ, ಯಾಕೆ ನಿಮ್ಗೆ ಕನ್ನಡ ಟೀಚರ್ ಕೊಡ್ಲಿಕ್ಕಾಗಿಲ್ಲ? ಇವತ್ತು ಉರ್ದು ಟೀಚರ್ ಅನ್ನ ಸಸ್ಪೆಂಡ್ ಮಾಡಿದಿರಿ, ಅದ್ರ ಬದಲಾಗಿ ಏನ್ ವ್ಯವಸ್ಥೆ ಮಾಡಿದಿರಿ ಅಂತ ನಾನು ಕೇಳ್ತೇನೆ. ಕೇವಲ ನಾವು ಹೇಳೋದಲ್ಲ, ಆರೋಪಗಳಲ್ಲ, ನೀವು ಇದನ್ನು ಸರಿಪಡಿಸಬೇಕು. ನೀವು ತುರ್ತಾಗಿ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳ್ತೇನೆ, ವಿರೋಧ ಪಕ್ಷದ ಪ್ರಮುಖರನ್ನು ಕರೀರಿ, ಜಿಲ್ಲೆಯ ಎಲ್ಲಾ ಅಧಿಕಾರಿಗಳಿಗೆ ಕರೀರಿ, ಏನೇನು ಶಾಲಾ ಕಾಲೇಜುಗಳ ಪರಿಸ್ಥಿತಿ ಇದೆ ಅಂತೇಳಿ ನಿಮ್ ಜೊತೆಗೆ ನಾವು ಬರ್ತೀವಿ ವಿಸಿಟ್ಗೆ ಸುಧಾರಣೆ ಮಾಡ್ಲಿಕ್ಕೆ. ನಿಮ್ಮನ್ನ ಬ್ಲೇಮ್ ಮಾಡಕ್ಕಲ್ಲ. KDP ಮೀಟಿಂಗ್ ಮಾಡಿ ಬಂದ್ರೆ ಹೋದ್ರಿ ಮುಖ್ಯಮಂತ್ರಿಗಳ ಸಭೆ ಮಾಡ್ಲಿಕ್ಕೆ. ಮುಖ್ಯಮಂತ್ರಿಗಳ ಸಭೆ ಮಾಡ್ಲಿಕ್ಕೆ ಅಂತಾನೆ ಹೊಸದಾಗಿ ಮುಖ್ಯಮಂತ್ರಿಗಳಾದಂತವ್ರು 1 ದಿನ ಮೊದಲು ಬಂದ್ರು. ಬಹಳ ದೊಡ್ಡ ಸಾಹಸ, ಯಾಕೋ ಗೊತ್ತಿಲ್ಲ. ಅವರು ಮುಖ್ಯಮಂತ್ರಿಗಳ ನಂತರ ಬರೋರು, ಇಲ್ಲ ಅವ್ರ ಜೊತೆಗೆ ಫ್ಲೈಟ್ ಅಲ್ಲಿ ಬಂದು ದಂಡೋತಿಯಲ್ಲಿ ಮೊರಾರ್ಜಿ ದೇಸಾಯಿ ಕಾಲೇಜು ಸ್ಕೂಲಿಗೆ ನಮ್ಮ BJP ತಂಡ ಇಲ್ಲಿ ವಿಸಿಟ್ ಕೊಟ್ಟಿದ್ದೆವು. ಹಾಸ್ಟೆಲ್ ಒಳಗೆ ಅಡಿಗೆ ಕೋಣೆ, ಬಾತ್ರೂಮ್ ಎಲ್ಲವನ್ನು ನೋಡಿದೆವು. ಒಂದು ವ್ಯವಸ್ಥೆವಾಗಿ ಸರಿಯಾಗಿಲ್ಲ. ಎಲ್ಲ ಹುಡುಗರು ಓಡಿ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಮನವಿ ಮಾಡಿದೆವು, ನಾವೆಲ್ಲ ಸರಿಯಾಗಿ ಮಾಡಿಸ್ಕೊಡ್ತೇವೆ, ಹೇಳ್ತೇವೆ ಅಂತ ಹೇಳಿದೆವು. ಅದಕ್ಕೆ ಎಲ್ಲ ಹುಡುಗರು ಬರೋರಿದ್ದಾರೆ. ಒಂದು ಸ್ವಲ್ಪ ವ್ಯವಸ್ಥೆ ಸರಿ ಇಲ್ಲ ಇಷ್ಟು ದೊಡ್ಡ ಇದ್ರೊಳಗೆ. ಅದಕ್ಕೆ ನಾವು ಬಹಳ ದುಃಖ ಅನಿಸ್ತದ. ಅದಕ್ಕೆ ನಾವು ಒಂದು ತಂಡ ಮಾಡಿ ಕೆಲಸ ಇದಕ್ಕೆ ವಿಸಿಟ್ ಕೊಡ್ತಾ ಇಂಪ್ರೂವ್ ಮಾಡ್ಕೊತ ಹೋಗ್ತೇವೆ. ನಾವೆಲ್ಲರೂ ಕಲ್ತು DC ಅವ್ರ ಬಳಿ ಒಂದು ಮನವಿ ತಗೊಂಡು ಹೋಗಿದ್ದೆವು. ನಮಸ್ಕಾರ. ದಂಡೋತಿ ಅಲ್ಲಿ ನಾವು ಏನು ಘಟನೆ 3-4 ದಿನ ಹಿಂದೆ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಆಗಿತ್ತು, ಮೈನಾರಿಟಿ ಸ್ಕೂಲಲ್ಲಿ ಆಗಿತ್ತು. ನಮ್ಮ BJP ತಂಡ ನಾವು ಇವತ್ತು ವಿಸಿಟ್ ಮಾಡಿದ್ದೀವಿ. ವಿಸಿಟ್ ಮಾಡಿ ಏನೇನು ವ್ಯವಸ್ಥೆ ಹೆಂಗಿದೆ, ಯಾಕೆ ಇದಾಯಿತು ಅಂತ ನೋಡೋಕ್ಕಿಲ್ದಿ ನೋಡಿದಾಗ ಕಳಪೆ ರೇಷನ್ ಇದೆ. ಆಮೇಲೆ ನಮ್ಮ ಗೌಡ್ರು ರಾಜ್ಕುಮಾರ್ ಪಾಟೀಲ್ ಹೇಳ್ದಂಗೆ ಕ್ವಾಂಟಿಟಿ ಎಷ್ಟು ಕೊಡಬೇಕಾಗಿತ್ತು ಅಷ್ಟು ಕ್ವಾಂಟಿಟಿ ಸಿಗ್ತಾ ಇಲ್ಲ, ಮೆನ್ಯೂ ಪ್ರಕಾರ ಸಿಗ್ತಾ ಇಲ್ಲ, ಮಕ್ಕಳಿಗೆ ವ್ಯವಸ್ಥೆ ಇಲ್ಲ, ರೂಮ್ ಸರಿಯಾಗಿಲ್ಲ, ಡೋರ್ ಇಲ್ಲ ಅಂತೆ, ಫ್ಯಾನ್ ಇಲ್ಲ ಅಂತೆ, ನೀರಿಲ್ಲ ಅಂತೆ, ಬಿಸಿ ನೀರು ಸಿಗ್ತಾ ಇಲ್ಲ ಅಂತ, ಇದೆಲ್ಲ ಸಮಸ್ಯೆ ಇದೆ. ಇದನ್ನ ಬರೀ ಈ ಒಂದೇ
ಹಾಸ್ಟೆಲ್ ಇದೆ ಅಂತ ಹೇಳ್ತಾ ಇಲ್ಲ, ಬೇರೆ ಕಡೆನೂ ಇದೆ. ಆದ್ರೆ ಇಲ್ಲಿ ಜವಾಬ್ದಾರಿ ಉಸ್ತುವಾರಿ ಸಚಿವರದು ಇರುತ್ತೆ. ಬಂದು ಮೀಟಿಂಗ್ ಮಾಡಬೇಕು, ನೋಡಬೇಕು ಏನೇನು ಈ ತರ ಕೊರತೆ ಇದೆ ಅದೆಲ್ಲ ಸರಿಪಡಿಸ್ಬೇಕು. ಬರೀ ಅವ್ರ ಕ್ಷೇತ್ರದಲ್ಲಿ ಈ ತರ ಇದ್ರೆ ನಮ್ಮ ಕ್ಷೇತ್ರದಲ್ಲಿ ಏನಾಗಬಹುದು? ನಮ್ಮ ಸರ್ಕಾರ ಇಲ್ಲ, ಅವ್ರ ಸರ್ಕಾರ ಇದೆ, ಅವ್ರ ಉಸ್ತುವಾರಿ ಸಚಿವರು ಇದ್ದಾರೆ. ಬರೀ ಉಸ್ತುವಾರಿ ಸಚಿವರು ಬರೀ ಚಿತ್ತಾಪುರದಷ್ಟೇ ಅಲ್ಲ, ಅವ್ರು ಚಿತ್ತಾಪುರದಲ್ಲೇ ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಅಂದ್ರೆ ಉಸ್ತುವಾರಿ ಸಚಿವರು ಬೇರೆ ಕಡೆ ಹೆಂಗ್ ಇಡ್ತಾರೆ? ಬ್ಲೇಮ್ ಅಂತಾನು ಮಾಡ್ತಿಲ್ಲ. ಬ್ಲೇಮ್ ನೀವು ಮೀಟಿಂಗ್ ಆದ್ರೂ ತಗೋರಿ, ಮೀಟಿಂಗ್ ಕರೀರಿ, ಎಲ್ಲ ಆಫೀಸರ್ ಕರೆಸ್ರಿ, ನಮ್ಗೆ ಕರೆಸ್ರಿ, ಡಿಸ್ಕಷನ್ ಮಾಡೋಣ, ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಮಾಡೋಣ. ಬರೀ ಟೀಕೆ ಮಾಡೋದು ಮತ್ತೆ ನೀವು ಫಸ್ಟ್ ಕ್ಷೇತ್ರದ ನೋಡಿ, ಕ್ಷೇತ್ರ ನಿಮ್ ಜಿಲ್ಲೆದು, ರಾಜ್ಯದ ಅಭಿವೃದ್ಧಿ ಅದಕ್ಕೆ ಪ್ರಯಾರಿಟಿ ಕೊಡಬೇಕು. ಅದಾದ್ಮೇಲೆ ನೀವು ಹೋಗಿ ಇಂಟರ್ನ್ಯಾಷನಲ್ ಹೋಗಿ, ಬೇರೆ ವಿಷಯಕ್ಕೆ ಹೋಗಿ, ನಮ್ಗೇನು ಅಭ್ಯಂತರ ಇಲ್ಲ. ನಿಮ್ಗೂ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅದಕ್ಕೆ ಕೆಲಸ. ನಾವಿಲ್ಲಿ ಸಂವಿಧಾನ ಅಡಿಯಲ್ಲಿ ನಾವು MLA ಮಿನಿಸ್ಟರ್ ಆಗಿದ್ದೀವಿ. ಫಸ್ಟ್ ಆದ್ಯತೆ ನಮ್ಮ ಪ್ರಜೆಗೆ ಕೊಡಬೇಕು. ಅದಕ್ಕೆ ನಾವು ವಿನಂತಿ ಮಾಡ್ತೀವಿ. ಮತ್ತೆ ನಾವು DC ಅವ್ರಿಗೂ ಏನೇನಿದೆ ತಿಳಿಸ್ತೀವಿ. ಇದೆಲ್ಲ ಧನ್ಯವಾದ.